ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಕ್ಲಾಸ್ 3 ಕ್ಲಾಸ್ ಆಯಿತು. ಮೊದಲನೇದಾಗಿ ಬಾಡಿ ಪಾರ್ಟ್ಸ್ಗಳು ಯಾವ್ಯಾವ್ದು ಇರುತ್ತೆ ಅಂತ ಒಂದು, ಎರಡನೇದು ಎಮ್ಮಿಂಗ್ ಹುಕ್ಸ್ ಹಾಕೋದು ಹೇಗೆ ಅಂತ, ಮತ್ತೆ ಮೂರನೇದು ಬಂದ್ಬಿಟ್ಟು ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ. ಓಕೆನಾ? ಅದೇ ಅಳತೆಯಲ್ಲಿ ಈಗ ಒಂದು ಸಾದಾ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ? ಇದು ನಂದೇನೆ ಆ್ಯಕ್ಚುಲಿ. ಹಂಗಾಗಿ ಒಂದು ಸಾದಾ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸ್ ತೊಗೊಂಡಿದ್ದೀನಿ. ಅದ್ರ ಮೆಜರ್ಮೆಂಟ್ ಇಲ್ಲಿದೆ. ಆಮೇಲೆ ಮುಖ್ಯವಾಗಿ ಈಗ ಕಟಿಂಗ್ ಮಾಡೋದಕ್ಕೆ ಮಿಷಿನ್ ಇದ್ಮೇಲೆ ಈ ಐಟಮ್ಗಳು ಇದ್ದೇ ಇರುತ್ತೆ. ಓಕೆನಾ? ಹಂಗನ್ಬಿಟ್ಟು ಇನ್ನು ಹೆಚ್ಚಿಗೆ ಏನು ಬೇಕು ಅಂತ ನಾನು ಹೇಳಲ್ಲ. ಮಾಮೂಲಿಯಾಗಿ ಕತ್ರಿ ಬೇಕು, ಒಂದು ಸ್ಕೇಲ್ ಬೇಕು, ಟೇಪ್ ಬೇಕು, ಮಾರ್ಕರ್ ಬೇಕು, ಗುಂಡು ಪಿನ್ ಬೇಕು. ಇದಿಷ್ಟು ಮೇನು ಮುಖ್ಯವಾಗಿ ಬೇಕಾಗಿರೋದು. ಓಕೆನಾ? ಇದೆಲ್ಲ ನೀವು ಕಲ್ತ್ಕೊಂಡು ಹೋಗ್ತಾ ಹೋಗ್ತಾ ನೀವು ಅದೇ ಆರ್ಮಲ್ ರೌಂಡ್ ಸ್ಕೇಲು, ಶೇಪ್ ಸ್ಕೇಲು ಆ ಥರದವು ಹೋಗ್ತಾ ಹೋಗ್ತಾ ಆಮೇಲೆ ನೀವು ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗು ಇವು ಮುಖ್ಯವಾಗಿ ಬೇಕಾಗಿರೋದು. ಓಕೆನಾ? ಈ ಸ್ಕೇಲ್ ಅಂದರೆ ಎಲ್ ಸ್ಕೇಲೇ ಬೇಕು ಅಂತ ಏನಿಲ್ಲ. ಎಲ್ ಸ್ಕೇಲ್ ಇದ್ರೂ ಆಗುತ್ತೆ, ಇಲ್ಲ ಸ್ಟ್ರೇಟ್ ನೇರ ಸ್ಕೇಲ್ ಇದ್ರೂ ಆಗುತ್ತೆ. ಓಕೆನಾ? ಆ ಥರದನ್ನ ಯೂಸ್ ಮಾಡ್ಕೋಬೋದು. ಇದಿಷ್ಟು ಬೇಕೇ ಬೇಕು. ನೀವು ಕಟಿಂಗು ಸ್ಟಿಚಿಂಗು ಮಾಡೋದಕ್ಕೆ ಮಿಷಿನು ಇದಿಷ್ಟು ಬೇಕಾಗಿರುವಂಥದ್ದು. ಈ ಕ್ಲಾಸಲ್ಲಿ ಸಾದಾ ಬ್ಲೌಸ್ ಕಟಿಂಗು ಮತ್ತು ಇದು ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ? ಮತ್ತು ಅಳತೆ ತೊಗೊಂಡಿದ್ದೀನಿ, ಹೇಳ್ಬಿಡ್ತೀನಿ. ಬೆನ್ನಿನ ಹಿಂದೆ ಉದ್ದ ಬಂದ್ಬಿಟ್ಟು 15 ಇಂಚು ಉದ್ದ ಬರುತ್ತೆ. ಎದೆ ಸುತ್ತಳತೆ ಬಂದ್ಬಿಟ್ಟು 36, ಮಧ್ಯದ ಸುತ್ತಳತೆ ಬಂದ್ಬಿಟ್ಟು 37.5, ಮತ್ತೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 33. ಓಕೆನಾ? ತೋಳಿನ ಉದ್ದ ಬಂದ್ಬಿಟ್ಟು 6 ಇಂಚ್ ಇಕ್ಕಿದ್ದೀನಿ. ತೋಳಿನ ಸುತ್ತಳತೆ 13, ಮತ್ತೆ ಆರ್ಮೂಲ್ ರೌಂಡ್ 16, ಮತ್ತೆ ಹಿಂದೆ ಡೀಪು 11 ಇಂಚು, ಮುಂದೆ ಡೀಪು 8 ಇಂಚು, ಮತ್ತೆ ಡಾಟ್ ಪಾಯಿಂಟ್ ಬಂದು 12ರಿಂದ 15 ಪಾಯಿಂಟ್ ಬರುತ್ತೆ. ಓಕೆನಾ? ಇದಿಷ್ಟು ತಗೊಂಡಿದ್ದೀನಿ. ಇವಾಗ ಹೇಗೆ ಕಟಿಂಗ್ ಮಾಡೋದು ಅಂತ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಈಸಿಯಾಗಿ. ಆ್ಯಕ್ಚುಲಿ ನಾನು ಈ ಮೆಥಡಲ್ಲಿ ಕಲಿತು ನಾನು ಇವಾಗ ಬೂಟಿಕಲ್ಲಿ ಮಾಡ್ತಾರಲ್ಲ ಆ ಥರ ಮೆಥಡಲ್ಲಿ ನಾನು ಇವಾಗ ಕಟಿಂಗ್ ಮಾಡೋದು. ಆದರೆ ಇದನ್ನು ನಾನು ಸ್ಟಾರ್ಟಿಂಗ್ ಕಲ್ತಿದ್ದು. ನಾನು ಕಲಿಯೋಕೆ ಹೋಗ್ಬೇಕಾದ್ರೆ ನನಗೆ ಈ ಮೆಥಡೇ ಹೇಳ್ಕೊಟ್ಟಿದ್ದು. ಆ ಮೆಥಡಲ್ಲಿ ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಓಕೆನಾ? ಫಸ್ಟ್ಗೆ ಇದು ಆ್ಯಕ್ಚುಲಿ ನಾನು ನಿಮ್ಗೆ 80 ಸೆಂಟಿಮೀಟ್ರಲ್ಲೇ ರೆಡಿ ಆಗುತ್ತೆ. ಓಕೆನಾ? ಆದರೆ ಇವಾಗ ಇದೇನು ಕಟ್ ಮಾಡಿ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಪೀಸ್ ತೊಗೊಂಡಿದ್ದೀನಿ. ಫಸ್ಟ್ಗೆ ನಾವು ಇವಾಗ ಎದೆ ಸುತ್ತಳತೆ ಬಂದ್ಬಿಟ್ಟು 36.5 ಇದೆಯಲ್ಲ, ಈ ಥರ ಟೇಪ್ ತಗೊಳ್ಳಿ. 36.5ಗೆ ಫೋಲ್ಡ್ ಮಾಡಿ. 36.5 ಇದರಲ್ಲಿ 1 ಇಂಚು ಲೂಸ್ ತಗೋಬೇಕಾಗುತ್ತೆ. ಯಾಕೆಂದರೆ ಫುಲ್ಲು ನೀವು ಅದನ್ನೇ ಹಾಕೊಂಡು ಸ್ಟಿಚ್ ಮಾಡಿಬಿಟ್ರೆ ಸುತ್ತ ಹೊಲ್ದಾದ್ಮೇಲೆ ಏನಾಗುತ್ತೆ, ಟೈಟ್ ಆಗಿಬಿಡುತ್ತೆ. ಓಕೆನಾ? ಅದಕ್ಕೆ 36.5ಗೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ. 37.5. ಓಕೆನಾ? 37.5 ಇಂಚ್ಗೆ ತಗೋಬೇಕಾಗುತ್ತೆ. 1 ಇಂಚ್ ಆ್ಯಡ್ ಮಾಡಿಕೊಂಡು 37.5. ನೋಡಿ, 37.5ನ ಈ ರೀತಿ ಫೋಲ್ಡ್ ಮಾಡಿ, 2 ಫೋಲ್ಡ್ ಮಾಡಿ, ಮತ್ತೆ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿ. ಓಕೆನಾ? 4 ಭಾಗ ಆಯಿತು. ಅಲ್ಲಿಗೆ ಎಷ್ಟು ಬಂತು? 9.25. ಅಂದರೆ 1 ಪಾಯಿಂಟ್ ಕಮ್ಮಿ 9.5 ಬಂದಿದೆ. ನಾವು 9.5ನೇ ತಗೊಳ್ಳೋಣ. 1 ಪಾಯಿಂಟ್ ಆ ಕಡೆ ಇದ್ರೂ ತೊಂದರೆ ಇಲ್ಲ. 9.5 ತಗೋತೀನಿ. ಓಕೆನಾ? ಈ 9.5ಗೆ 3 ಇಂಚು ಇವಾಗ ಫ್ರಂಟಿಗೆ 2 ಇಂಚ್ ಬೇಕು. ಬ್ಯಾಕ್ 1 2 3 ಒಂದು 4 ಇಂಚು ತಗೋತೀನಿ. ಓಕೆನಾ? 4 ಇಂಚು ಆ್ಯಡ್ ಮಾಡ್ಕೋತೀನಿ. ಹಿಂದೆಗೆ 2 ಇಂಚು, ಮುಂದೆಗೆ 2 ಇಂಚು. ಓಕೆನಾ? ಒಟ್ಟು 9.5, 10.5, 11.5, 12.5, 13.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ನೋಡಿ, 13.5 ಇಂಚಿಗೆ ಇವಾಗ ಸೈಡ್ ಇಟ್ಬಿಡೋಣ. ಇಲ್ಲಿ 13.5 ಇಂಚಿಗೆ ಈ ರೀತಿ ತಗೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಇದು ಡಬಲ್ ಫೋಲ್ಡ್ ಮಾಡಿದ್ದೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ, ಓಪನ್ ಇರೋದು ಈ ಕಡೆ ಇದೆ, ಕ್ಲೋಸ್ ಇರೋದು ನಮ್ಮ ಕಡೆ ಇದೆ. ಈ ರೀತಿ ತಗೊಂಡು ಹಿಂಗೆ ಫೋಲ್ಡ್ ಮಾಡಿ. ಓಕೆನಾ? ಈ ರೀತಿ ಇದು ಫ್ರಂಟು ಬ್ಯಾಕ್ಗಾಗುತ್ತೆ, ಇದು ಸ್ಲೀವ್ಸ್ಗಾಗುತ್ತೆ. ನೀವು ಉದ್ದ ಸ್ಲೀವ್ಸ್ ಆದ್ರೂ ಹೊಲ್ಕೋಬಹುದು, ತುಂಡ ಸ್ಲೀವ್ಸ್ ಆದ್ರೂ ಹೊಲ್ಕೋಬಹುದು. ಓಕೆನಾ? ನೀವು ಅಕಸ್ಮಾತ್ ಇದು ಉದ್ದ ಜಾಸ್ತಿ ಬೇಕು ಅಂದಾಗ ನೀವು ಇಲ್ಲಿ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಹಂಗಾಗಿ ಇವಾಗ ಇದು ನಾವು ಇದು ಬರೀ ನಾನು 4 ಇಂಚ್ಗೆ ಇಟ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. 5 ಇಂಚು 6 ಇಂಚು ತೊಗೊಂಡಿದ್ದೀನಿ. 6 ಇಂಚು ಆಗಿರೋದನ್ನ ಇನ್ನೂ ಇಷ್ಟು ಬಟ್ಟೆ ಉಳಿತೆ, ತೊಂದರೆ ಏನಿಲ್ಲ. ನೀವು 10 ಇಂಚಿಗೆ ಅದು ಇಟ್ಟರು ಇಲ್ಲಿವರೆಗೂ ಬರುತ್ತೆ, ತೊಂದರೆ ಏನಿಲ್ಲ. ಹಾಗಾಗಿ ಇವಾಗ ಇದಿಷ್ಟು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಸ್ಲೀವ್ಸ್ಗೆ ಸೈಡ್ಗೆ ಇಟ್ಬಿಡೋಣ. ಇವಾಗ ಇದನ್ನ ಓಪನ್ ಮಾಡೋಣ. ಓಕೆನಾ? ಈ ರೀತಿ ಓಪನ್ ಮಾಡಿ ಇದನ್ನ ಈ ರೀತಿ ತಗೊಂಡು ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ತಗೊಂಡು ಈ ರೀತಿ ಫೋಲ್ಡ್ ಮಾಡಿ, ಓಪನ್ ಇರೋದು ಈ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಆ ಥರ ಇಟ್ಕೊಳ್ಳಿ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈಗ ಇಲ್ಲಿಂದ
ಮಾಮೂಲಿ ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇನೆ ಫಸ್ಟ್ ಕೆಳಗಡೆ ಇದು, ಆಮೇಲೆ ಇನ್ನೊಂದು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚ್ ಬಿಡಿ ಫೋಲ್ಡ್ ಮಾಡೋದಕ್ಕೋಸ್ಕರ. ಓಕೆನಾ, 1.5 ಇಂಚ್ ಬಿಡ್ಬೇಕಾಗುತ್ತೆ. ಮಾಮೂಲಿ ಲೈನಿಂಗ್ ಬ್ಲೌಸ್ ಆದ್ರೆ ಅರ್ಧ ಇಂಚ್ ಸಾಕು. ನಾವು ಉಲ್ಟಾ ಮಾಡಿ ತಿರುಗಿಸ್ತೀವಲ್ಲ ಅದಕ್ಕೆ, ಇದಕ್ಕೆ 1.5 ಇಂಚ್ ಬಿಡಿ. ಓಕೆನಾ, 1.5 ಇಂಚ್ ಬಿಟ್ರೆ ಸಾಕು. ಎಕ್ಸ್ಟ್ರಾ ಇದು 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ ಈ ರೀತಿ ಇಟ್ಕೊಂಡು, ಇದು ಪ್ಲೇನ್ ಬ್ಲೌಸ್ ಮಾತ್ರ 1.5 ಇಂಚು, ಮಾಮೂಲಿ ಬ್ಲೌಸ್ಗಾದ್ರೆ ಅರ್ಧ ಇಂಚ್ ಆದ್ರೆ ಸಾಕು. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಅದೇ ಕಲರ್ ಇದೆ ಮಾರ್ಕರು, ಅದೇ ಕಲರ್ ಅಂತಲ್ಲ, ಎಲ್ಲೋ ಪಿಂಕು ಎಲ್ಲ ಮಿಕ್ಸ್ ಇದೆ ಇದು ಬ್ಲೌಸ್ ಪೀಸು ಅದಕ್ಕೆ. ಮತ್ತೆ ಆಯ್ತಾ, ಈಗ ಬೆನ್ನಿನ ಉದ್ದ 15 ಇಂಚು ನೋಡಿ, 15 ಇಂಚು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ಗೆ. ಓಕೆನಾ, ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತು. ಈಗ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 33 ಇದೆ. ಸೊಂಟದ ಸುತ್ತಳತೆಗೆ ನೀವು ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಎದೆ ಸುತ್ತಳತೆ ಮಾತ್ರ ಆ್ಯಡ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆಗೆ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಓಕೆನಾ, ಈ ರೀತಿ ಸುತ್ತಳತೆ ತಗೊಂಡು ಈ ತರ 4 ಭಾಗ ಮಾಡಿ, ಮತ್ತೆ ಇದು 8 ಕಾಲು ಬಂತು. 8 ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 8 ಕಾಲ್ಗೆ ಮಾರ್ಕ್ ಮಾಡಿ, ಇದು 1 ಇಂಚು ಡಾಟ್ಗೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇಷ್ಟು ಆಯ್ತು. ಈಗ ಎದೆ ಸುತ್ತಳತೆ ಆಗ್ಲೇ ಹೇಳಿದ್ನಲ್ವಾ, ಎದೆ ಸುತ್ತಳತೆ 37.5. ಅವಾಗ್ಲೂ ತೋರಿಸಿ, ಈಗಲೂ ಅದೇ ತೋರಿಸ್ತೀನಿ. 2 ಭಾಗ ಮಾಡಿ 37ವರೆಗೆ ಮತ್ತೆ ಅದನ್ನ ಫೋಲ್ಡ್ ಮಾಡಿ ಈ ರೀತಿ ತಗೊಳ್ಳಿ. ಇದು ಬಂದ್ಬಿಟ್ಟು 9ವರೆಗೆ ಒಂದು ಪಾಯಿಂಟ್ ಇದೆ, ನಾನು 9ವರೆಗೆ ಇಡ್ತೀನಿ. ಓಕೆನಾ, 9ವರೆಗೆ ಆಯ್ತು. ಮತ್ತೆ ನೆಕ್ ಮಿಡ್ತು ಮತ್ತು ಆರ್ಮೂಲು ಶೋಲ್ಡರ್ ಬಂದ್ಬಿಟ್ಟು 5 ಇಂಚ್ ತಗೊಳ್ಳೋಣ. ಓಕೆನಾ, 5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, 5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನೆಕ್ ವಿಡ್ತ್ ಬಂದ್ಬಿಟ್ಟು 2 ಇಂಚ್ ಸಾಕು. ಓಕೆನಾ, ಇದು ನೀವು ಜಾಸ್ತಿ ತಗೊಂಡಷ್ಟು ಶೋಲ್ಡರ್ ಜಾರುತ್ತೆ, ಅದಕ್ಕೋಸ್ಕರ 2 ಸಾಕು. ನಮಗೆ 2 ತಗೊಂಡಿದೀವಿ. ಇಲ್ಲಿಂದ ಇಲ್ಲಿಗೆ 5 ಇದೆ. ಈ ಕಡೆಯಿಂದ ಈ ಕಡೆಗೆ ನಾವು 5.5 ತಗೊಳ್ಳೋಣ. ಓಕೆನಾ, ಇಲ್ಲಿಂದ ಇಲ್ಲಿಗೆ 5.5, ಈ ಕಡೆಯಿಂದ ಈ ಕಡೆಗೆ 5. ಆಮೇಲೆ ಇದು ಹೇಳಿದ್ನಲ್ಲ ಎಷ್ಟು, 37.5 ಅಂದ್ರೆ 38. ಎದೆ ಸುತ್ತಳತೆ ಬಂದ್ಬಿಟ್ಟು ಇದು 38 ಸೈಜಿನ ಬ್ಲೌಸ್. ಓಕೆನಾ, 38 ಸೈಜಿನ ಬ್ಲೌಸ್, 38 ಎದೆ ಸುತ್ತಳತೆ ಬಂದ್ಬಿಟ್ಟು ಅಂದ್ರೆ 37.5 ಇದೆ. ಅರ್ಧ ಇಂಚು ಆ ಕಡೆ ಈ ಕಡೆ ಇದು ಮಾಡಿರೋದ್ರಿಂದ 38 ಅಂತಾನೆ ಇಟ್ಕೊಳ್ಳಿ. ಓಕೆನಾ, 38 ಎದೆ ಸುತ್ತಳತೆ. ಓಕೆನಾ, ಈಗ ಇಲ್ಲಿಂದ 5, ಇಲ್ಲಿಂದ 5.5 ತಗೊಳ್ಳೋಣ. ಯಾಕೆಂದ್ರೆ ಸ್ಟಿಚಿಂಗ್ ಅರ್ಧ ಇಂಚ್ ಹೋಗುತ್ತೆ, ಹಾಗಾಗಿ 5ವರೆಗೆ ಮಾರ್ಕ್ ಮಾಡೋಣ. 5ವರೆಗೆ. ಓಕೆನಾ, ಮತ್ತೆ ಇಲ್ಲಿಂದ ಇಲ್ಲಿ ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತೆ ಈ ಕಡೆಯಿಂದ ಈ ಕಡೆಗೆ ಇದನ್ನ ಜಾಯಿಂಟ್ ಮಾಡಬೇಕು. ಓಕೆನಾ, ಮತ್ತೆ ಈ ಕಡೆಯಿಂದ ಈ ಕಡೆಗೆ ಇದನ್ನ ಜಾಯಿಂಟ್ ಮಾಡ್ಕೋಬೇಕು. 9.5 ಇದೆಯಲ್ಲ, ಇದೇ 9.5 ಇಲ್ಲಿಗೆ ಮಾರ್ಕ್ ಮಾಡಿ. ಅವಾಗ ಏನಾಗುತ್ತೆ, ನಮಗೆ ಇದು ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಬರುತ್ತೆ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದು ಅಷ್ಟೇನೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ಈ ರೀತಿ ತಗೊಳ್ಳೋಣ. ಮತ್ತೆ ಇವಾಗ ಇದು ಬಂದ್ಬಿಟ್ಟು ಮುಂದೆ, ಸಾರಿ ಹಿಂದೆ ಬಂದ್ಬಿಟ್ಟು 11 ಇಂಚು. 11 ಅಂದ್ರೆ 11.5 ಇರ್ತೀನಿ. 11.5. ಇಲ್ಲಿ ನನಗೆ ಸ್ವಲ್ಪ ಡೀಪ್ ಬ್ರಾಡ್ ಆಗಬೇಕಾಗಿರೋದ್ರಿಂದ 3ವರೆಗೆ ಇರ್ತೀನಿ. ಓಕೆನಾ, ಇಲ್ಲಿ 3ವರೆಗೆ ಮಾಡಿ ಇವಾಗ ಇದನ್ನ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ತೀನಿ. ಈ ಕಡೆಯಿಂದ ಈ ಕಡೆಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೋಬಹುದು. ರೌಂಡು, ಸ್ಕ್ವಯರು, ಬಾಕ್ಸು, ವಿ ನೆಕ್ಕು ಯಾವ್ದಾದ್ರು ಮಾಡ್ಕೋಬಹುದು. ನಾನು ಇಲ್ಲಿ ರೌಂಡ್ ನೆಕ್ಕೆ ಕೊಟ್ಟಿದ್ದೀನಿ. ಇದಿಷ್ಟು ಆಯ್ತು. ಇದು ಬ್ಯಾಕ್ ಇಷ್ಟು ಡಿಸೈನ್, ಇಷ್ಟು ಕಟಿಂಗ್ ಆಯ್ತು. ಇವಾಗ ಇದನ್ನ ನೀವು ಇವಾಗ ಇದೇ ರೀತಿನೇ ಇರ್ಲಿ, ಇದನ್ನ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಆಕ್ಚುಲಿ ಇದರಿಂದ ಇಲ್ಲಿಗೆ 5 ಇಂಚು, 5 ಇಂಚು, ಈ ಕಡೆಯಿಂದ ಈ ಕಡೆಗೆ 5.5. ಓಕೆನಾ, ಈ ಕಡೆಯಿಂದ ಇಲ್ಲಿಂದ 5 ಇಂಚು. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಈ ಕಡೆಯಿಂದ ಈ ಕಡೆಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತೆ ಈ ಕಡೆಯಿಂದ ಈ ಕಡೆಗೆ 2 ಇಂಚು. ಓಕೆನಾ, ಇಲ್ಲಿಂದ ಇಲ್ಲಿಗೆ 11.5. ಸಾರಿ, ಇದು ಮಾತ್ರ ಅದೇ ಇರಬೇಕು. ಇಲ್ಲಿ ಫ್ರಂಟ್ ಬಂದ್ಬಿಟ್ಟು ಫ್ರಂಟ್ ಅಳತೆ ತಗೋಬೇಕಾಗುತ್ತೆ. ಇದು ಫ್ರಂಟ್ ಪೀಸ್ ಅಲ್ವಾ, ಅದಕ್ಕೆ. ಓಕೆನಾ,
ಯಾಕಂದ್ರೆ ನಮ್ಗೆ ಅದು ಕಟಿಂಗ್ ಮಾಡಿ ಮಾಡಿ ಇದು ಬಿಟ್ಬಿಟ್ಟಿದೀವಲ್ಲ, ಹಂಗಾಗಿ ಅಂದ್ರೆ ಅವಾಗ ಕಲ್ತಿರೋದು ಇದೇನೆ, ಆದ್ರೆ ಬಿಟ್ಟಿರೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆನಾ. ಇವಾಗ ಇದು ಫ್ರಂಟ್ ಬಂದ್ಬಿಟ್ಟು 8 ಇದೆ, 8 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಜಾಸ್ತಿ ಡೀಪ್ ಬೇಡ, ಇದು ಕಾಟನ್ ಪೀಸು, ಹಂಗಾಗಿ 8 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಓಕೆನಾ. ಇಲ್ಲಿಂದ ಇಲ್ಲಿಗೆ ನಾನು 2.5ಗೆ ಮಾರ್ಕ್ ಮಾಡ್ಕೋತೀನಿ. ಒಂದು ಅರ್ಧ ಇಂಚು ಜಾಸ್ತಿ ತಗೋತೀನಿ, ಜಾಸ್ತಿ ಬೇಡ ಡೀಪು. ಈ ರೀತಿ ತಗೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ರೌಂಡ್ ಶೇಪು, ಸ್ಕ್ವಯರು, ಬಾಕ್ಸು ಆ ಥರ ಏನಾದರೂ ಮಾಡ್ಕೋಬೋದು. ನಾನು ಈ ಥರ ಈ ಶೇಪೇ ಕೊಡ್ತೀನಿ, ಇನ್ನು ಬೇರೆ ಶೇಪ್ ಏನು ಬೇಡ. ಮತ್ತು ಇಲ್ಲಿ ಮಾಮೂಲಿ ಅದೇನೆ 9.5ನೇ. ಓಕೆನಾ. ಇಲ್ಲಿ ಏನು ಚೇಂಜಸ್ ಇಲ್ಲ, 9.5ನೇ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಮಾರ್ಕಿಂಗ್ ಬರುತ್ತೆ, ತೊಂದರೆ ಏನಿಲ್ಲ. ಮತ್ತೆ ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟ್ ಮುಂದೆ ಡಾಟ್ ಪಾಯಿಂಟ್ ಬಂದ್ಬಿಟ್ಟು 12 ಇಂಚು. ಓಕೆನಾ. ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚು ಅಂದ್ರೆ 15, ಅಂದ್ರೆ 14.5 ಆಗುತ್ತೆ. ಅರ್ಧ ಇಂಚು ಸ್ಟಿಚಿಂಗಿಗೆ 15 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಅಕಸ್ಮಾತ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಇನ್ನೂ ಸ್ವಲ್ಪ ಇನ್ನೂ ಬೇರೆ ಬ್ಲೌಸಲ್ಲಿ ಕಟಿಂಗ್ ಮಾಡಿದಾಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಈ ರೀತಿ ಆಯಿತು. ಇವಾಗ ಇಲ್ಲಿ ಮೆಜರ್ಮೆಂಟ್ ಇಲ್ಲದೆ ಇರೋದ್ರಿಂದ ಇಲ್ಲಿ 1 ಇಂಚು ಮೇಲ್ಗಡೆ ತಗೊಳ್ಳಿ. ಓಕೆನಾ. 1 ಇಂಚು ಮೇಲ್ಗಡೆ ತಗೊಂಡ್ರೆ ಸಾಕು, ಇಲ್ಲ ಬೇಕು ಅಂದ್ರೆ 1.5 ಇಂಚು ತಗೋಬೋದು, ತೊಂದರೆ ಏನಿಲ್ಲ. ಓಕೆನಾ. ಮತ್ತೆ ಈ ಕಡೆಯಿಂದನೂ ಅಷ್ಟೇ, ಇವಾಗ ಸ್ಟ್ರೇಟ್ ಒಂದು ಗೆರೆ ಹಾಕಿದೀವಲ್ಲ, ಇಲ್ಲಿಂದ 1 ಇಂಚು ಮೇಲೆ ತಗೊಳ್ಳೋಣ. ಓಕೆನಾ. 1 ಇಂಚು ನೋಡಿ, ನಮ್ಗೆ ಇಲ್ಲಿಗೆ ರೆಡಿ ಇದೆ. ಇದಕ್ಕಿಂತ 1.5 ಇಂಚು ಕೆಳಗಡೆ ತಗೋಬೇಕು ಇದನ್ನ. ಇವಾಗ ಇಲ್ಲಿ ಬೆಲ್ಟ್ ಬರುತ್ತೆ, ಇಲ್ಲಿ ಬೆಲ್ಟ್ ಬರುತ್ತೆ. ಇದಿಷ್ಟಕ್ಕೆ ಮಾರ್ಕ್ ಮಾಡಿದ್ರೆ ನಾವು ಇಲ್ಲಿಂದ ಇಲ್ಲಿಗೆ 2 ಇಂಚು ಇಲ್ಲಿದೆಯಲ್ಲ, ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. 1.5 ಇಲ್ಲ 2 ಇಂಚು ತಗೋಬೇಕು. ಏನಕ್ಕೆ ಅದು 2 ಇಂಚು ಎಕ್ಸ್ಟ್ರಾ ತಗೋತೀವಿ ಅಂದ್ರೆ, ಇಲ್ಲಿ ಸ್ಟಿಚ್ ಮಾಡ್ತೀವಿ, ಕೆಳಗಡೆ ಪೀಸು ಮೇಲ್ಗಡೆ ಪೀಸು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಅದು 1.5 ಇಂಚು. ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ, ಅದೊಂದು ಅರ್ಧ ಇಂಚು. ಇದೆಲ್ಲ ಸೇರಿ 2 ಇಂಚಿಗೆ ನಾವು ಎಕ್ಸ್ಟ್ರಾ ತಗೋಬೇಕು. ಅವಾಗ ನಮಗೆ ಇಲ್ಲಿ ಆಮೇಲೆ ಕಪ್ಸ್ ಬರುತ್ತಲ್ವ, ಅಲ್ಲಿ ಟೈಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು 2 ಇಂಚು, ನಾವು ಬ್ಯಾಕ್ ಏನು ತಗೊಂಡಿರ್ತೀವಿ ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾ ತಗೋಬೇಕು ಆ ಬೆಲ್ಟ್ಗೆ. ಓಕೆನಾ. ಇದಿಷ್ಟು ಮಾರ್ಕಿಂಗು. ಇವಾಗ ಇಲ್ಲಿಂದ 4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗಿಂದ 4 ಇಂಚು ಫಸ್ಟ್ ಮಾರ್ಕ್ ಮಾಡಿಕೊಂಡು ಅದರಿಂದ ಪಕ್ಕಕ್ಕೆ 1 ಇಂಚ್ ಹಾಕೊಳ್ಳಿ. ಈ ಕಡೆಯಿಂದ 1 ಇಂಚು, ಒಟ್ಟು 2 ಇಂಚ್ ಆಯಿತು. ಮಧ್ಯದಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆ 1 ಇಂಚು, ಆ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಹಾಕಿ ಈ ಥರ ಮಾರ್ಕ್ ಮಾಡಿ, ಇದು ಡಾಟ್ ಪಾಯಿಂಟ್. ಓಕೆನಾ. ಮತ್ತೆ ಇಲ್ಲಿಂದ ಇದನ್ನ ಹಿಂಗೆ ಜಾಯಿಂಟ್ ಮಾಡಿ, ಮತ್ತೆ ಈ ಕಡೆಯಿಂದ ಇದನ್ನ ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ. ಇಷ್ಟೇ, ಇದಿಷ್ಟು ಆಯಿತು. ಮತ್ತೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಇದು ಸ್ವಲ್ಪ ಕಲರ್ ಆಗಿದೆ, ಬಟ್ಟೆ ಕಾಣಿಸ್ತಾ ಇಲ್ಲ. ಇದು ಬೇರೆ ಮಾರ್ಕಿಂಗ್ ಪೀಸು ಇಲ್ಲ, ಇದು ಎಲ್ಲ ಕಲರು ಇದೆ. ಗ್ರೀನ್ ಇದೆ, ಪಿಂಕ್ ಇದೆ, ಎಲ್ಲ ಇದೆ. ಇನ್ಯಾವ ಕಲರಲ್ಲಿ ಹಾಕಿದ್ರು ಬ್ಲಾಕು ಇದೆ, ಹಂಗಾಗಿ ಕಲರ್ ಕಾಣಿಸ್ತಾ ಇಲ್ಲ. ನೋಡೋಣ ಈ ಬಳಪದಲ್ಲಿ ಎದ್ದು ಕಾಣಿಸ್ತಾ. ಇದ್ರಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಯಾಕಂದ್ರೆ ಕನ್ಫ್ಯೂಸ್ ಆದರೆ ನನಗೆ ಕಮೆಂಟ್ ಹಾಕಿ, ಅದ್ರಲ್ಲಿ ನಾನು ಇನ್ನೂ ಎಷ್ಟು ಕ್ಲಿಯರ್ ಆಗಿ ಹೇಳ್ಕೊಡೋಕ್ಕಾಗುತ್ತೋ ಅಷ್ಟು ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಆಯ್ತು. ಇದು ಎಕ್ಸ್ಟ್ರಾ 2 ಇಂಚು. ಮತ್ತೆ ಇಲ್ಲಿಂದ ಈ ತರ ಜಾಸ್ತಿ ತಗೋಬೇಕು. ಇಲ್ಲ ಅಳತೆದಿಲ್ಲ, ಹಂಗಾಗಿ ಇಲ್ಲಿ ಏನಿದಿರುತ್ತೆ 9.5, ಇದಕ್ಕಿಂತ ಇವಾಗ 2 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ, ಇದನ್ನು ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಪ್ಪ ಅಂದ್ರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಓಕೆನಾ. 1 ಇಂಚ್ ಎಕ್ಸ್ಟ್ರಾ ಹಿಂಗೆ ಹೋಗುತ್ತೆ. ಓಕೆನಾ. ಇದೊಂದು ನೆನ್ಪಿಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನಾವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಸ್ಟಿಚಿಂಗಿಗೆ. ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಜಾಸ್ತಿ ತಗೋಬೇಕು. ಓಕೆನಾ. ಇದಿಷ್ಟು ಮಾರ್ಕಿಂಗು. ಮತ್ತೆ ಇಲ್ಲಿಂದ ಮಧ್ಯದಲ್ಲಿ ಇದು 2 ಮಧ್ಯ ಬರಬೇಕು. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಈ ಥರ ತಗೊಳ್ಳಿ. ಇವಾಗ 6 ಇದೆ, ಮಧ್ಯ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಮಧ್ಯ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ 2.5 ಇಂಚ್ ಆದರೆ ಸಾಕು. ಇದು ಇಲ್ಲಿಗೆ ಬಂದ್ಬಿಟ್ಟು ಈ ರೀತಿ ಇದು ಇರುತ್ತಲ್ಲ, ಇದನ್ನ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಒಂದು 4.5ಗೆ ಮಾರ್ಕ್ ಮಾಡಿ ಸಾಕು. ಈ ರೀತಿ ಬಂತು. ಓಕೆನಾ. ಇದು ನೇರಕ್ಕೆ ಬರಬೇಕು, ಆವಾಗ ಸರಿ ಹೋಗುತ್ತೆ. ಇದು ಬಂದ್ಬಿಟ್ಟು ಈ ಕಡೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯ ಅಲ್ಲ, ಇದು ಸ್ವಲ್ಪ ಕೆಳಗಡೆನೆ ಬರಲಿ. ಈ ಕಡೆಯಿಂದ ಒಂದು 2 ಇಂಚ್ ಬಿಟ್ಟು
2-2.5 ಇಂಚ್ ಬಿಟ್ಟರು ಪರವಾಗಿಲ್ಲ. ಓಕೆನಾ, ಇಲ್ಲಿಂದ ಮಾಮೂಲಿ ಒಂದು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಈ ಸ್ಟಿಚ್ ಮಾಡಿದಾಗ ಕಪ್ಸು ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ, ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬಂತು ಡಾಟ್. ಓಕೆನಾ, ಇದಿಷ್ಟು ಬ್ಲೌಸ್ನ ಕಟಿಂಗು. ಇನ್ನು ಸ್ಲೀವ್ಸು ಬೆಲ್ಟು ಎಲ್ಲ ಇದೆ, ತೋರಿಸ್ತೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಕತ್ರಿನೂ ಚೆನ್ನಾಗಿರ್ಬೇಕು. ನಿಮ್ಗೆ ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಆದ್ರೆ ಹಿಡಿಯುತ್ತೆ. ಕತ್ರಿ ಹಿಡಿದಾಗ ನಿಮ್ಗೆ ನೀಟಾಗಿ ಕಟಿಂಗ್ ಮಾಡೋಕ್ಕಾಗಲ್ಲ. ಓಕೆನಾ, ಈ ತರ ಫೋಲ್ಡ್ ಮಾಡೋದ್ಲಂತೂ ಇದು ಚೂಪಾಗಿರ್ಬೇಕು. ತುದಿ ಈ ರೀತಿ ತಗೊಂಡು ಇಷ್ಟೇ, ಇದನ್ನ ತೆಗೆದು ಬಿಡೋಣ. ಓಕೆನಾ, ಈ ರೀತಿ ಆಯ್ತು. ಇವಾಗ ಇಲ್ಲಿ ಇದು ನ್ಯಾಚ್ ಹಾಕೊಂಡ್ಬಿಡೋಣ. ಇದನ್ನ ನಾನು ಈಗ ಹೇಳ್ತೀನಿ, ಇವಾಗ ಆ ಕಡೆ ಈ ಕಡೆ ತಿರ್ಗಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು. ಅದಕ್ಕೆ ಏನ್ ಮಾಡ್ತೀನಿ, ಇದೇ ರೀತಿ ತಗೊಂಡು ಈಗೇನೆ ಕಟ್ ಮಾಡ್ತೀನಿ. ಓಕೆನಾ, ಮತ್ತೆ ಈ ಕಡೆಯಿಂದ ಹಿಂಗೆ ಮಾಡ್ಕೊಳ್ಳೋಣ. ಇದು ನ್ಯಾಚ್ ಹಾಕೊಳ್ಳೋಣ. ಓಕೆನಾ, ಇಷ್ಟ ಆಯ್ತು. ಇದು ನಿಮ್ಗೆ ವೀಲರ್ ಇದ್ರೆ ಇಲ್ಲಿ ವೀಲರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇದಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಇದನ್ನ ಈಗ ತಕೊಂಡು ಕಟ್ ಮಾಡ್ಕೊತೀನಿ. ಈ ರೀತಿ ಆಯ್ತು ನೋಡಿ. ಇವಾಗ ಇಲ್ಲೂ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಬಂತು. ಓಕೆನಾ, ಇದಿಷ್ಟು ಆಯ್ತು. ಇವಾಗ ಇದನ್ನ ತೆಗೆದು ಬಿಡೋಣ. ಈ ಪೀಸ್ನ ತೆಗೆದ್ಬಿಟ್ಟು ಸೈಡ್ ಇಡೋಣ. ನೋಡಿ, ಇವಾಗ ಕರೆಕ್ಟ್ ಆಗಿ ಬಂತು. ಈಗ ಇದೇನು ಮಾಡಂಗಿಲ್ಲ, ಇದ್ರಲ್ಲಿ ಶೇಪ್ ತೆಗಿಬೇಕು. ಇದನ್ನ ಇದೀಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇನೆ. ಓಕೆನಾ, ಇದು ರೆಡಿ ಆಯ್ತು. ಇದಕ್ಕೆ ಸೈಡ್ಗೆ ಇಟ್ಬಿಟ್ಟು ಇವಾಗ ಇದ್ರಲ್ಲಿ ಶೇಪ್ ತೆಗಿಬೇಕು. ಮೇನ್ ಅದೇನೆ ಇದರಲ್ಲಿ. ಇವಾಗ ಎರಡು ಒಟ್ಟಿಗೆ ಕಟ್ ಮಾಡಿದೀವಿ, ಇದ್ರಲ್ಲಿ ಶೇಪ್ ತೆಗಿಯೋಣ. ಒಂಚೂರು ಈ ತರ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಬರ್ಲಿ. ಇಲ್ಲಿಂದ ಈ ರೀತಿ ತಗೊಳ್ಳಿ. ಓಕೆನಾ, ಶೇಪ್ ತೆಗಿಯೋದ್ರಲ್ಲೇ ನಿಮ್ಗೆ ಇಲ್ಲಿ ರಿಂಕಲ್ಸ್ಗಳು ಅವಾಯ್ಡ್ ಆಗೋದು. ನೀವು ಒಂಚೂರು ಶೇಪ್ ಆ ಕಡೆ ಈ ಕಡೆ ಆದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆನಾ, ಇಲ್ಲಿಂದ ಈ ರೀತಿ ತಗೊಂಡು ಈ ತರ ತಿರುಗಿಸ್ಕೊಂಡು, ನಿಮ್ಗೆ ಇದು ನಾನು ಪಿನ್ನನೇ ಹಾಕಿಲ್ಲ ನೋಡಿ. ಬೇಕು ಅಂದ್ರೆ ಇದು ಪಿನ್ ಹಾಕೊಂಡು ಇದು ಮಾಡ್ಕೊಳ್ಳಿ. ಒಂಚೂರು ಆ ಕಡೆ ಈ ಕಡೆ ಜರುಗುತ್ತೆ ಅನ್ನೋದಾದ್ರೆ ಪಿನ್ ಹಾಕೊಳ್ಳಿ. ಇದು ಕಾಟನ್ ಪೀಸ್ ಆಗಿರೋದ್ರಿಂದ ನಾನೇನು ಪಿನ್ ಯೂಸ್ ಮಾಡಿಲ್ಲ. ಬೇರೆ ಸ್ಮೂತ್ ಆಗಿರೋದಾದ್ರೆ ಪಿನ್ ಹಾಕ್ಬೇಕಾಗುತ್ತೆ. ಓಕೆನಾ, ಈ ರೀತಿ ಬಂತು ನೋಡಿ, ಈ ರೀತಿ ಬಂತು. ಈ ಕಡೆ ಬಂದ್ಬಿಟ್ಟು ಇದು ಎಮ್ಮಿಂಗಿಗೆ ಫೋಲ್ಡ್ ಮಾಡ್ಕೊಳ್ಳೋಕೆ ಹೀಗಿರಲಿ. ಇದು ಬೇಕು ಮುಂದೆದಷ್ಟೇ, ಇದಕ್ಕೇನು ಇದು ಬೇಕಾಗಿಲ್ಲ. ಓಕೆನಾ, ಹಿಂದೆಗೇನು ಇಷ್ಟೇ ಸಾಕು. ಮುಂದೆಗೆ ಮಾತ್ರ ಆ ಥರ ಶೇಪ್ ತೆಗಿಬೇಕು. ಓಕೆನಾ, ಇದಕ್ಕೆ ಮಾತ್ರ ಹಂಗೆ ಜಾಸ್ತಿ ಇಲ್ಲಿ ಒಂದಿಷ್ಟು ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಇದಕ್ಕೆ ಬೇಕು ಬಟ್ಟೆ. ಈ ಕಡೆ ಇದಕ್ಕೇನು ಬೇಡ, ಹಿಂದೆದಕ್ಕೆ ಬೇಡ. ಓಕೆನಾ, ಇದಿಷ್ಟು ರೆಡಿ ಆಯ್ತು. ಈಗ ಸ್ಲೀವ್ಸು ಮತ್ತೆ ಇದು ಬೆಲ್ಟ್ ಆಲ್ರೆಡಿ ಇದೆಯಲ್ಲ, ಇದನ್ನೇ ನೋಡ್ಕೊಂಡು ಇವಾಗ ನಿಮ್ಗೆ ಹಂಗೆ ಅರ್ಥ ಆಗೋ ತರ ತೋರಿಸ್ತೀನಿ ನೋಡಿ. ಇವಾಗ ಇದೀಗಿದೆಯಲ್ಲ, ಈಗ ಇಟ್ಕೊಂಡು ಇವಾಗ ಇದು ಈ ತರ ಇದೆ. ಓಕೆನಾ, ಇವಾಗ ಇಲ್ಲಿ ನಾವು ಒಂದ್ ಇಂಚು, ಯಾಕೆಂದ್ರೆ ಇಲ್ಲಿ ಇದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಕೆಳಗಡೆ ಅರ್ಧ ಇಂಚು ಇದು ಸ್ಟಿಚಿಂಗ್ ಹೋಗುತ್ತೆ. ಹಂಗಾಗಿ ಇದು 1 ಇಂಚು, ಮತ್ತೆ ಇಲ್ಲಿ ಕೆಳಗಡೆ ಒಂದು ಅರ್ಧ ಇಂಚು, ಮತ್ತೆ ಮಧ್ಯದಲ್ಲಿ 1 ಇಂಚು. ಒಟ್ಟು ನಮ್ಗೆ 1 ಇಂಚು, ಇಲ್ಲಿ 1 ಇಂಚು, 2.5 ಇಂಚು ತಗೋಬೇಕು. ಓಕೆನಾ, ಇದೇ ನೋಡ್ಕೊಳ್ಳಿ. ಇಲ್ಲಿಂದ ನಮ್ಗೆ ಇದು 1.5 ಇಂಚ್ ಇದೆ, ಒಂದು ಅರ್ಧ ಇಂಚು ಇದು ಕೆಳಗಡೆ ಬರುತ್ತೆ. ಸುಮ್ಮನೆ ನಮ್ಗೆ ತೋರಿಸ್ತಾ ಇರೋದು ಅಷ್ಟೇ ನಾನು. ಈ ತರ ತಗೊಂಡು ಇದು ಬಂದ್ಬಿಟ್ಟು 3.5 ಇಂಚ್ ಇದೆ. ಓಕೆನಾ, 3.5 ಇಂಚ್ಗೆ ತಗೋಬೇಕಾಗುತ್ತೆ.
ಇಲ್ಲಿದೆ 4 ಇಂಚಿದೆ, 3ವರೆಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಕೆಳಗಡೆಗೆ ಬರುತ್ತೆ. ಓಕೆನಾ. ಮತ್ತೆ ಇಲ್ಲಿಂದ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು ಮಾಡ್ಕೊಳ್ಳಿ ಸಾಕು. 3 ಇಂಚು ಕರೆಕ್ಟ್ ಆಗಿದೆ, 3 ಇಂಚು ಸಾಕು. ಈ ರೀತಿ ಬರುತ್ತೆ. ಓಕೆನಾ. ಮತ್ತೆ ಈ ಕಡೆ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇದು ಅಷ್ಟೇ 3.5 ಇಂಚ್ ಬರುತ್ತೆ. ಓಕೆನಾ. ಈ ಕಡೆನೂ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬರುತ್ತೆ. ಓಕೆನಾ. ಇವಾಗ ಇದಿಷ್ಟ ಆಯ್ತು. ಇಲ್ಲಿ ಒಂದ್ ಏನಪ್ಪ ಅಂದ್ರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದು ಕಮ್ಮಿ ಆಗುತ್ತೆ. ಹಂಗಾಗಿ ಈ ಡಾಟ್ನ ಈ ತರ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ಡಾಟ್ ಹಿಡಿದ್ರೆ ನಮ್ಗೆ ಇಷ್ಟಕ್ಕೆ ಬರುತ್ತೆ. ಸುಮ್ಮನೆ ತೋರಿಸ್ತೀನಿ ನಾನು. ಹಿಂಗ್ ಬರುತ್ತೆ. ಒಂದು ಪಿನ್ ಹಾಕ್ತೀನಿ ನಿಮ್ಗೆ. ಇವಾಗ ಪಿನ್ ಹಾಕಿ ತೋರಿಸ್ತೀನಿ, ಇಲ್ಲ ಈಗ ತೋರಿಸ್ತೀನಿ. ಸುಮ್ಮನೆ ತೋರಿಸ್ತೀನಿ. ಈ ರೀತಿ ಇದು ಡಾಟ್ ಹೋಗುತ್ತೆ, ಒಳಗಡೆ ಹೋಗುತ್ತೆ. ಡಾಟ್ ನಾವು ಹಿಡಿದಾಗ ಬಟ್ಟೆ ಒಳಗಡೆ ಹೋಗುತ್ತೆ. ಈ ರೀತಿ ಬರುತ್ತೆ. ಇವಾಗ ಇಲ್ಲಿಂದ ನಾವು ಈ ರೀತಿ ತಗೊಂಡಾಗ ಇಷ್ಟಕ್ಕೆ ಬರುತ್ತೆ ಬಟ್ಟೆ ನೋಡಿ, ಇಷ್ಟು ಹೋಗುತ್ತೆ. ಓಕೆನಾ. ಇದಿಷ್ಟು ನಮ್ಗೆ ಬೇಕಾಗಿಲ್ಲ. ಇವಾಗ ಇಲ್ಲಿಂದ ನಮಗೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ. ನೋಡಿ ಇಷ್ಟು ಬಂತು. ಇಷ್ಟೇ. ಈ ಕಡೆ ಇಲ್ಲಿ ಕರೆಕ್ಟ್ ಆಗಿದೆ. ಹಿಂಗೆ ಬಂದು ಒಂದು ಅರ್ಧ ಇಂಚು ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನಾವು ಅಲ್ಲಿ ಅದಕ್ಕೆ ಅದೇ ಅಳತೆನೆ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆನಾ. ನೋಡಿ ಫ್ರೆಂಡ್ಸ್, ಇಷ್ಟೇನೆ ಇದು. ಈ ರೀತಿ ಬೆಲ್ಟು ರೆಡಿ ಆಯ್ತು. ಓಕೆನಾ. ಈ ರೀತಿ ಬಂತು ನೋಡಿ, ಈ ರೀತಿ. ಓಕೆನಾ. ಬೆಲ್ಟ್ ರೆಡಿ ಆಯ್ತು. ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಯ್ತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೂ ಅಷ್ಟೇ ಈ ತರ 2 ಫೋಲ್ಡ್ ಇದೆ. ಇವಾಗ ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಮಾಡ್ಕೊಂಡು ಮಾಮೂಲಿ ಕೆಳಗಡೆ ಇದಕ್ಕೂ ಎಮ್ಮಿಂಗ್ ಬರೋದ್ರಿಂದ 1.5 ಇಂಚ್ ಆದ್ರೆ ಸಾಕು. ಓಕೆನಾ. ಎಮ್ಮಿಂಗ್ ಬರುತ್ತೆ, ಲೈನಿಂಗ್ ಇರಲ್ವಲ್ಲ, ಹಂಗಾಗಿ ಎಮ್ಮಿಂಗ್ ಬರುತ್ತೆ. ಓಕೆನಾ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ನಾನು ಹೇಳಿದ್ನಲ್ಲ 4 ಇಂಚ್ ಇದಕ್ಕೆ, ಅಥವಾ 6 ಇಂಚು, ಸಾರಿ 6 ಇಂಚ್ ತಗೊಂಡಿದ್ದೀನಿ ಉದ್ದ. 6 ಇಂಚ್ಗೆ ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಇವಾಗ ಇದನ್ನ ಈ ರೀತಿ ಜಾಯಿಂಟ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಒಂದು 3.5 ಇಂಚ್ಗೆ ಮಾರ್ಕ್ ಮಾಡೋಣ. ಓಕೆನಾ. 3.5 ಇಂಚು. ತೋಳಿನ ಸುತ್ತಳತೆ ಬಂದ್ಬಿಟ್ಟು 13 ಇದೆ. 13ನ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಈ ಥರ 2 ಭಾಗ ಮಾಡ್ಕೊಳ್ಳಿ. ಟೇಪ್ನ ಇಷ್ಟು ಬರುತ್ತೆ. 6.5 ಒಂದು ಪಾಯಿಂಟ್ ಬಂದಿದೆ. ಇವಾಗ 6.5 ಇದೆಯಲ್ಲ, ಇಲ್ಲಿಗೆ 7.5 ಇಟ್ಕೊಳ್ಳಿ. 1 ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ. ಈ ರೀತಿ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಬಂದ್ಬಿಟ್ಟು ಈ ರೀತಿ ಹಿಂಗೆ ಬಂದು, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಈ ಥರ ಫಸ್ಟ್ ಒಂದು ಗೆರೆ ಹಾಕೊಳ್ಳಿ. ಈ ರೀತಿ ನೋಡಿ, ಫಸ್ಟ್ ಈ ಥರ ಹಾಕೊಳ್ಳಿ. ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಇದೆಯಲ್ಲ, ಹಿಂಗೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಮಧ್ಯ ಬಂತು. ಈ ರೀತಿ. ಇವಾಗ ಇಲ್ಲಿ ಒಂದು ಅರ್ಧ ಇಂಚು ಕೆಳಗಡೆ ತಗೊಳ್ಳಿ. ಅರ್ಧ ಇಂಚು ಈ ಕಡೆ, ಅರ್ಧ ಇಂಚು ಮೇಲ್ ತಗೊಳ್ಳಿ. ಓಕೆನಾ. ಇವಾಗ ಇಲ್ಲಿಂದ ಆಮೇಲೆ ಈ ಕಡೆಯಿಂದ 1.5 ಇಂಚ್ ಸಾಕು. 1.5 ಇಂಚ್ಗೆ ತಗೊಂಡು ಇಲ್ಲೊಂದು ಅರ್ಧ ಇಂಚು ತಗೊಂಡ್ರೆ ಸಾಕು. ಇವಾಗ ಇಲ್ಲಿಂದ ಈ ಥರ ಬಂದು ಇಲ್ಲಿ ಮಧ್ಯೆ ಬರುತ್ತಲ್ಲ, ಇಲ್ಲಿ ಬಂದು ಹಿಂಗೆ ಜಾಯಿಂಟ್ ಮಾಡಿ ಈ ಥರ. ಓಕೆನಾ. ಹಿಂಗೆ ಜಾಯಿಂಟ್ ಮಾಡಿದ್ರೆ ಶೇಪ್ ಇದು. ಓಕೆನಾ. ಇದು ಶೇಪ್. ಇದು ಬಂದ್ಬಿಟ್ಟು ಈ ಥರ ಬರುತ್ತೆ. ಶೇಪ್ ತೆಗಿಯೋದು ಇದು ಮಾಮೂಲಿ ಈ ರೀತಿ ಬರುತ್ತೆ. ಓಕೆನಾ. ಇದು ಶೇಪ್ ಈ ಥರ ಬಂದು ಹಿಂಗೆ ಬರಬೇಕು. ಇದು ಮಾಮೂಲಿ ಹಿಂಗೆ ಬರುತ್ತೆ. ಓಕೆನಾ. ಇದು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈ ಥರ ಬ್ಲೌಸಲ್ಲಿ ಇದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಬಿಟ್ಬಿಟ್ಟು ಇದ್ರ ಅಳತೆ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಕರೆಕ್ಟಾಗಿಲ್ಲ ಅನ್ನೋದು, ಕರೆಕ್ಟಾಗಿ ಬಂದಿದೆ. ಒಂಚೂರು ಏನಾದರೂ ಇದು ಕೆಳಗೆ ಮೇಲೆ ಬಂದರೆ ಇವಾಗ ಇದು ಮೇಲೆ ಇಲ್ಲ ಕೆಳಗೆ ಮಾಡಿಕೊಂಡು ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವಾಗ ಇದು ಕರೆಕ್ಟಾಗಿದೆ, ಏನು ತೊಂದರೆ ಏನಿಲ್ಲ. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಇದು. ಇಲ್ಲೊಂದು 2 ಇಂಚು ಇಲ್ಲಿದೆ, ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟಕ್ಕೆ ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಇದು ಕಟ್ ಮಾಡ್ಕೋತೀನಿ ನೋಡಿ, ಈ ರೀತಿ. ಈ ರೀತಿ ತಗೊಂಡು ಇವಾಗ 2 ಪೀಸ್ ತಗೊಳ್ಳಿ. ಇದು 2ನ್ನ ತೆಗೆದುಬಿಟ್ಟು ಈ ರೀತಿ ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಲ್ಲ ಆ ಥರ ಶೇಪ್ ತಗೊಳ್ಳಿ. ಓಕೆನಾ. ಈ ರೀತಿ ಶೇಪ್ ತಗೊಂಡ್ರೆ ಆಯಿತು. ಮೊದಲು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ನ್ಯಾಚ್ ಹಾಕೊಂಡ್ಬಿಡಿ. ನಿಮ್ಗೆ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ.
ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ. ಮತ್ತೆ ನೆಕ್ಕಿಗೂ ಪೀಸ್ ಬೇಕಿದು. ಇದು ನೆಕ್ ಈ ಥರ ಪ್ಲೇನ್ ಪೀಸ್ಗೆಲ್ಲ ಈ ಥರ ತಗೊಳ್ಳಿ, ನಿಮಗೆ ಪೈಪಿಂಗ್ ನೀಟಾಗಿ ಬರುತ್ತೆ. ಓಕೆನಾ? ಈ ಥರ ನೆಕ್ ಪೀಸ್ ತಗೊಂಡ್ರೆ ಪೈಪಿಂಗ್ ನೀಟಾಗಿ ಬರುತ್ತೆ. ಹೇಗೆ ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಇದು ತಗೊಂಡು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕ್ರಾಸ್ ಆಗಿ ಒಂದು ಕಾಲು ಇಂಚು ಕಟ್ ಮಾಡ್ಕೊಂಡ್ರೆ ಸಾಕು. ನಮಗೆ ಕಣ್ಣು ಅಳತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದ್ರ ರೀತಿ ಕಟ್ ಮಾಡ್ಕೋಬೇಕು. 1/4 ಇಂಚ್ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ ಅನ್ನೋರು 1/4ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇದು ಪೈಪಿಂಗಿಗೆ. ಆಯ್ತಾ? ಇದು ಆಲ್ರೆಡಿ ಕಟಿಂಗ್ ಆಗೋಯ್ತು. ಸೈಡ್ಗೆ ಇಟ್ಕೊಳ್ಳಿ. ಅಕಸ್ಮಾತ್ ಸಾಕಾಗಿಲ್ಲ ಅಂದ್ರೆ ಒಂದು ಕ್ರಾಸ್ ಪೀಸ್ ತಗೊಂಡು ಕಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ನನ್ನಿಷ್ಟಕ್ಕೆ ಸಾಕಾಗುತ್ತೆ. ಸಾಕಾಗಿಲ್ಲ ಅಂದ್ರೆ ಡೀಪ್ ಜಾಸ್ತಿ ಇರೋದ್ರೆ ಒಂದೊಂದ್ಸಲ ಸಾಕಾಗಲ್ಲ, ಅವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಇದರಲ್ಲಿ ಈ ಪೀಸಲ್ಲಿ ತಗೊಂಡು ಇದಕ್ಕೆ ಇನ್ನೊಂದು ಪೀಸ್ ಕಟ್ ಇದು ಮಾಡ್ಕೊಳ್ಳೋಣ. ಇದನ್ನ ಈ ಕಡೆ ತಗೊಳ್ಳೋಣ, ಯಾಕಂದ್ರೆ ಇದು ಬಟ್ಟೆ ಅಗಲ ಇದೆ. ಇದು ಈ ಕಡೆ ತಗೊಳ್ಳೋಣ. ಈ ರೀತಿ ಬರಲಿ. ಇದಾಯ್ತು. ಇದು ಬೇಕು ಅಂದ್ರೆ ನೀವು ಇದಕ್ಕೆ ಇನ್ನೂ ಒಂದು ಪೀಸ್ ಕೊಟ್ಟು ಒಳಗಡೆಗೆ ಮಾಡ್ಕೋಬಹುದು. ಇಲ್ಲ ನೀವು ಕೊಡಲ್ಲ ಅನ್ನೋದಾದ್ರೆ ಹಾಗೇನು ಸ್ಟಿಚ್ ಮಾಡ್ಕೋಬಹುದು. ಓಕೆನಾ? ನಾವೆಲ್ಲ 3 ಪೀಸೇ ಕೊಡೋದು. ನೀವು ಬೇಕು ಅಂದ್ರೆ ಇವು 2 ಪೀಸಲ್ಲೇ ಫ್ರಂಟು ಬ್ಯಾಕು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಇದು ಬೆಲ್ಟ್ ಪಟ್ಟಿ ಆಯ್ತು. ಇದು ಮತ್ತೆ ಇದು ಜಾಯಿಂಟಿಂಗ್ ಇಲ್ಲಿ ಇಟ್ಕೋತೀನಿ. ಇದು ಉಕ್ಸ್ ಪಟ್ಟಿ ಐಪಟ್ಟಿಗೆ 1 ಪೀಸ್ ತಗೊಳ್ಳೋಣ. ನೋಡಿ, ಉಕ್ಸ್ ಪಟ್ಟಿ ಐಪಟ್ಟಿಗೆ ದೊಡ್ಡ ಪೀಸ್ ಬಂದು ಒಂದು 3.5 ಇಂಚ್ ತಗೊಳ್ಳೋಣ. ನೋಡಿ, ಇಷ್ಟಿರಲಿ. ಡಬಲ್ ಫೋಲ್ಡ್ ಮಾಡಿದ್ರೆ ಇಷ್ಟು ಬರಬೇಕು. ಇದನ್ನ ನಾವು ಸ್ಟಿಚ್ ಮಾಡಿದ್ರೆ ಹಿಂಗೆ ಇಷ್ಟು ಬರಬೇಕು. 1 ಇಂಚು 1/4 ಇಂಚು ಬರಬೇಕು. 1.5 ಇಂಚ್ ಬರಬೇಕು. ಇವಾಗ ಇದೆಷ್ಟಿದೆ ನೋಡ್ತೀನಿ ರೀ. ನಮಗೆ ಇಲ್ಲಿ ಕಟ್ ಮಾಡ್ಕೊತೀನಿ. ಇನ್ನೂ ಸ್ವಲ್ಪ ಚಿಕ್ಕದೇ ಮಾಡ್ತೀನಿ. ಇಲ್ಲಿ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ಅದು ಎಷ್ಟು ಇಂಚಿದೆ ಅಂತ. ಡಬಲ್ ಪಟ್ಟಿ, ಇದು ಸಿಂಗಲ್ ಪಟ್ಟಿ. ಓಕೆನಾ? ನಾನೆಲ್ಲ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಒಟ್ಟಿಗೆನೆ. ಇದು ಸಿಂಗಲ್ ಪಟ್ಟಿ. ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ 1 ಇಂಚ್ ಬರಬೇಕು. ಸ್ಟಿಚಿಂಗ್ ಆದಮೇಲೆ ಇದು 1 ಇಂಚ್ ಬರಬೇಕು. ಓಕೆನಾ? ಇದು ಡಬಲ್ ಪಟ್ಟಿ. ಡಬಲ್ ಪಟ್ಟಿ ಬಂದ್ಬಿಟ್ಟು ಇದು 5 ಇಂಚ್ ಇದೆ. ಓಕೆನಾ? 5 ಇಂಚ್ ತಗೊಳ್ಳಿ. 5 ಇಂಚಿನ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಇವಾಗ ಇದು ನಿಂಗೆ ಫೋಲ್ಡ್ ಮಾಡಿದ್ರೆ ನಿಮ್ಗೆ 1.5 ಇಂಚ್ ಬರುತ್ತೆ. ಇದು 1.5 ಇಂಚ್ ಬರುತ್ತೆ. ಓಕೆನಾ? ಇಷ್ಟು ಬೇಕು. 1.5 ಇಂಚ್ ಅಂತೂ ಬೇಕು. ಅದಕ್ಕಿಂತ ದೊಡ್ಡದು ಬೇಡ. 5 ಇಂಚ್ ತಗೊಳ್ಳಿ. 5 ಇಂಚ್ ತಗೊಂಡ್ರೆ ಸಾಕು. ಮತ್ತೆ ಇವಾಗ ಇದು ಸಿಂಗಲ್ ಪಟ್ಟಿ. ಓಕೆನಾ? ಈ ರೀತಿ ಇದಾಯ್ತು. ಬೆಲ್ಟ್ ಪಟ್ಟಿ, ನೆಕ್ ಪೈಪಿಂಗ್ ಪಟ್ಟಿ, ಮತ್ತೆ ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಇದು ಹೆಂಗು ಇದೊಂದು ಪೀಸ್ ಉಳಿಯಿತು. ಮತ್ತೆ ಇದು ಬಂದ್ಬಿಟ್ಟು ಇಲ್ಲಿ ಪೀಸ್ ಸಾಕಾಗಲ್ವಲ್ಲ, ಇದಕ್ಕೆ ನಾನು ಆಲ್ರೆಡಿ ತೋರಿಸ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಸ್ಟಿಚಿಂಗ್ ಮಾಡುವಾಗ ಹಿಂಗೆ ಕನ್ಫ್ಯೂಸ್ ಆದರೆ ನೋಡ್ಕೊಳ್ಳಿ ಅಂತ. ಆಯ್ತಾ? ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟು ಉದ್ದ ಬೇಕು? ನನಗೇನು ಇಲ್ಲಿ 2 ಇಂಚ್ ಉದ್ದ ಇದೆ. ಇಲ್ಲಿಗಾದ್ರೆ ಸಾಕು. ನೀವು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಫುಲ್ಲು ಸ್ಟಿಚ್ ಮಾಡ್ಬಿಟ್ಟು ಆಮೇಲೆ ಹಿಂಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಇವಾಗ ಇಷ್ಟಕ್ಕೆ ಮಾತ್ರ ತೆಗೆದುಬಿಟ್ಟು ಇಲ್ಲಿಗೆ ಮಾತ್ರ ಅಟ್ಯಾಚ್ ಮಾಡೋಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಸ್ಟ್ರೈಟಾಗಿ ಹಾಕೊಳ್ಳಿ. ಆಮೇಲೆ ನಿಮ್ಗೆ ಇಲ್ಲಿಂದ 2 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಈಸಿಯಾಗಿ ಆಗುತ್ತೆ. ಇವಾಗ ಇಲ್ಲಿಂದ ತೋರಿಸ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು, ಯಾಕೆಂದ್ರೆ ಫಸ್ಟೇ ಕಟ್ ಮಾಡ್ಬಿಟ್ರೆ ಬಟ್ಟೆ ಸಾಕಾಗಿಲ್ಲ ಅಂದ್ರೆ ಇನ್ನೂ ತಿರ್ಗಾ ಜಾಯಿಂಟಿಂಗ್ ತರನೇ ಕಾಣುತ್ತೆ. ಅದಕ್ಕೆ ನೀವು ಸ್ಟಿಚಿಂಗ್ ಆದ್ಮೇಲೆ ಕಟ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ. ಓಕೆನಾ? ಇವಾಗ ಈ ರೀತಿ ಬಂತು. ಇದಕ್ಕೆ ಎಕ್ಸ್ಟ್ರಾ ಪೀಸು, ಇದು ಸ್ಲೀವ್ಸು, ಇದು ಬೆಲ್ಟ್ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಇದು ಮತ್ತೆ ಇದು ಎಮ್ಮಿಂಗ್ ಪಟ್ಟಿ ಅಂದ್ರೆ ಪೈಪಿಂಗ್ ಪಟ್ಟಿ. ಬೇಕು ಅಂದ್ರೆ ಇವಾಗ ಇದಕ್ಕೆ ಸಾಕಾಗಿಲ್ಲ ಅಂದ್ರೆ ಇದು ಇದೆಯಲ್ಲ ಪೀಸು, ಇದ್ರಲ್ಲಿ ನೀವು ಆರಾಮಾಗಿ ಅದನ್ನ ಸ್ಟಿಚ್ ಮಾಡ್ಕೋಬಹುದು. ಯಾಕಂದ್ರೆ ನೆಕ್ ಡೀಪ್ ಜಾಸ್ತಿ ಇದ್ರೆ ಬೇಕಾಗುತ್ತೆ, ಕಮ್ಮಿ ಇದ್ರೆ ಸಾಕಾಗುತ್ತೆ. ಓಕೆನಾ? ನಮ್ದು ಡೀಪ್ ಜಾಸ್ತಿ ಇರೋದ್ರಿಂದ ಇದು ಬೇಕಾದ್ರೆ ಕಟ್ ಮಾಡ್ಕೋಬಹುದು ಲಾಸ್ಟಲ್ಲಿ. ಇದು ಸೈಡ್ ಇಡೋಣ. ಇದಿಷ್ಟು ಆಯ್ತು. ನಿಮ್ಗೆ ಇದರಲ್ಲಿ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಬ್ಯಾಕು. ಈಸಿಯಾಗಿ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂತ ಅದನ್ನ ಕಮೆಂಟ್ ಮಾಡಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಒಂದು ಬ್ಲೌಸ್ ಪೀಸಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಯಾವ ಥರ ಬರುತ್ತೆ, ಡಬಲ್ ಪಟ್ಟಿ ಆಗಲಿ, ಸಿಂಗಲ್ ಪಟ್ಟಿ ಆಗಲಿ, ಬೆಲ್ಟ್ ಪಟ್ಟಿ ಆಗಲಿ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ
ಕಮೆಂಟ್ ಮಾಡಿ. ಇದು ಮುಂದೆ ಪೀಸ್ ಉಳ್ಕೊಂಡಿದೆ ನೋಡಿ, ಇವಾಗ ಈ ಥರ ನೋಡಿ ಫ್ರೆಂಡ್ಸ್, ಈ ರೀತಿ ಹೇಳ್ಕೊಟ್ಟಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.